having India Energy Exchange, and over the last two trading sessions, the stock is down by more than 20%. And on the technical charts itself, if you look at ಹಾಗಿದ್ರೆ ಈ ಕಂಪ್ನಿನ ನಾವು ಇಟ್ಕೊಬೇಕಾ ಬೇಡವಾ? ಆಲ್ರೆಡಿ ಬೈ ಮಾಡಿರೋರು ಏನು ಮಾಡಬೇಕು? ಇಲ್ಲ ತುಂಬಾ ಕೆಳಗೆ ಬಂದಿದೆ ಇವಾಗ ಬೈ ಮಾಡಬೇಕು ಅನ್ನೋರು ಏನು ಮಾಡಬೇಕು? ನೀವು ಈ ವಿಡಿಯೋ ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಬೈ ಮಾಡಿರೋದನ್ನ ಸೆಲ್ ಮಾಡಬೇಕಾ ಬೇಡ ಅಂತ. ಹಾಗಿದ್ರೆ IEX ಬಿಸ್ನೆಸ್ ಹೆಂಗೆ ಮಾಡುತ್ತೆ? IEX ಬಿಸ್ನೆಸ್ ಬಂದ್ಬಿಟ್ಟು ಎಕ್ಸ್ಚೇಂಜಸ್ ಅಂತ. ಹೆಂಗೆ NSE ಮತ್ತು BSE ಇದೆಯಲ್ಲ, NSE BSE ಫಾರ್ ಸ್ಟಾಕ್ ಶೇರ್ಸ್ನ ಬೈ ಸೆಲ್ ಮಾಡೋಕ್ಕೆ ಯಾವ ಥರ ಯೂಸ್ ಆಗುತ್ತೆ, ಅದೇ ಥರ IEX ಬಂದ್ಬಿಟ್ಟು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್. ಇದು ಬಂದ್ಬಿಟ್ಟು ಪವರ್, ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಿರಲ್ಲ ಪವರು, ಈ ಪವರು ಈ ಎಕ್ಸ್ಚೇಂಜಲ್ಲಿ ಬೈ ಸೆಲ್ ಆಗುತ್ತೆ. ಇಲ್ಲಿ ಸೆಲ್ ಮಾಡೋರು ಇರ್ತಾರೆ, ಬೈ ಮಾಡೋರು ಇರ್ತಾರೆ. ಸೆಲ್ ಮಾಡೋರು ಯಾರು? ಪವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್. ಯಾರು ಪವರ್ ತಯಾರು ಮಾಡಿರ್ತಾರಲ್ಲ ಅವರು ಅವ್ರ ಪವರ್ನ ಈ ಎಕ್ಸ್ಚೇಂಜಲ್ಲಿ ಸೆಲ್ ಮಾಡ್ತಾರೆ. ಬೈ ಮಾಡೋದು ಯಾರು? ಬೈ ಮಾಡೋದು ಕಂಪನಿಗಳು, ಸ್ಟೇಟ್ ಗೌರ್ಮೆಂಟ್ಗಳು. ನಮ್ಮದು ಬೆಸ್ಕಾಮು, KV ಎಲ್ಲ ಇದೆಯಲ್ಲ, ಅದೇ ಥರ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಇರ್ತಾರೆ. ಅವರೆಲ್ಲರೂ ಬಂದ್ಬಿಟ್ಟು ಈ ಎಕ್ಸ್ಚೇಂಜಲ್ಲಿ ಬೈ ಮಾಡ್ತಾರೆ. ಪವರ್ ಜನ್ರೇಷನ್ ಮಾಡೋ ಕಂಪ್ನಿಗಳು ಸೆಲ್ ಮಾಡ್ತಾರೆ, ಇವ್ರು ಬಂದು ಇಲ್ಲಿ ಬೈ ಮಾಡ್ತಾರೆ. ಇಬ್ಬರಿಗೂ ಬೈ ಮತ್ತು ಸೆಲ್ ಮಾಡ್ಕೊಳಕ್ಕಿರೋ ಪ್ಲಾಟ್ಫಾರ್ಮು IEX. ಹಾಗಿದ್ರೆ ಈ IEX ಇಷ್ಟೊಂದು ಕೆಳಗೆ ಬೀಳಕ್ಕೆ ಕಾರಣ ಏನು? ಮೊದಲನೇ ರೀಸನ್ನು ಮಾರ್ಕೆಟ್ ಕಪ್ಲಿಂಗ್. ಮೊನ್ನೆ 8ನೇ ತಾರೀಕು ಗುರುವಾರ ಪವರ್ ಮಿನಿಸ್ಟ್ರಿ ಒಂದು ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ. ಏನು ಅಂದರೆ ಮಾರ್ಕೆಟ್ ಕಪ್ಲಿಂಗ್. ಮಾರ್ಕೆಟ್ ಕಪ್ಲಿಂಗ್ ಏನು ಅಂದರೆ, ನೀವು ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ಳಿ. IEX ಏನು ಮಾಡುತ್ತೆ ಹೇಳಿ? ಬೈಯರ್ಸ್ಗೂ ಮತ್ತು ಸೆಲ್ಲರ್ಸ್ಗೂ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡುತ್ತೆ. ಬೈಯರ್ಸು IEX ಇಂದ ಪವರ್ ಬೈ ಮಾಡ್ತಾರೆ, ಸೆಲ್ಲರ್ಸು IEX ಇಂದ ಪವರ್ ಸೆಲ್ ಮಾಡ್ತಾರೆ. ಬಟ್ ಈ ಮಾರ್ಕೆಟ್ ಕಪ್ಲಿಂಗ್ ಏನು ಮಾಡುತ್ತೆ ಅಂದರೆ, ಎಲ್ಲ ಎಕ್ಸ್ಚೇಂಜಸ್, ಇಂಡಿಯಾದಲ್ಲಿ ಯಾವ್ಯಾವ ಎಕ್ಸ್ಚೇಂಜಸ್ ಇದಾವೋ ಎಲ್ಲಾರನ್ನೂ ಕಪಲ್ ಮಾಡುತ್ತೆ, ಎಲ್ಲರನ್ನೂ ಜೋಡಿಸ್ಬಿಡುತ್ತೆ. ಸಿಂಪಲ್ ಆಗಿ ಎಕ್ಸಾಂಪಲ್ ಅಂದರೆ, ನೀವು ಅಮೆಝಾನ್ನ ಮತ್ತು ಫ್ಲಿಪ್ಕಾರ್ಟ್ನ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಅಮೆಝಾನ್ ಏನು ಮಾಡುತ್ತೆ? ಅಮೆಝಾನ್ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡುತ್ತೆ, ಯಾರು ಬೇಕಿರೋ ಅಲ್ಲಿ ಅವ್ರ ಪ್ರಾಡಕ್ಟ್ನ ಅಲ್ಲಿ ಸೆಲ್ ಮಾಡ್ಬೋದು, ನಾವು ಬೈಯರ್ಸ್ ಹೋಗಿ ಅಲ್ಲಿ ಬೈ ಮಾಡ್ಬೋದು. ಅಮೆಝಾನ್ ಕೆಲಸ ಏನು? ಮಧ್ಯದಲ್ಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡೋದು, ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿ ಇವ್ರ ಮಧ್ಯದಲ್ಲಿ ಬೈ ಮಾಡೋರಿಗೆ ಸೆಲ್ ಮಾಡೋರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಅದೇ ಥರ IEX ಮಾಡುತ್ತೆ. ಈಗ ಮಾರ್ಕೆಟ್ ಕಪ್ಲಿಂಗ್ ಅಂದರೆ ಅಮೆಝಾನ್ನ ಮತ್ತು ಫ್ಲಿಪ್ಕಾರ್ಟ್ನ ಎರಡನ್ನೂ ಮರ್ಜ್ ಮಾಡ್ಬೋದು. ಅಂದರೆ ಒಂದು ಫೋನ್ ಅಮೆಝಾನಲ್ಲಿ ಸಿಗ್ತಾ ಐತೆ ಅಂದರೆ ಅದು ಫ್ಲಿಪ್ಕಾರ್ಟಲ್ಲೂ ಸಿಗಬೇಕು, ಬಟ್ ಅಮೆಝಾನಲ್ಲಿ ಏನು ರೇಟ್ ಇರುತ್ತೋ ಫ್ಲಿಪ್ಕಾರ್ಟಲ್ಲೂ ಅದೇ ರೇಟ್ ಇರಬೇಕು. ಇಲ್ಲೊಂದು ರೇಟ್ ಇರಲ್ಲ. ಅವಾಗ ಏನಾಗುತ್ತೆ, ಬೈಯರ್ಸು ಯಾವ್ದು ಬೇಕಿರೋ ಚೂಸ್ ಮಾಡ್ತಾನೆ. ಫ್ಲಿಪ್ಕಾರ್ಟಲ್ಲಿ ಬೇಕಿರೋ ಬೈ ಮಾಡ್ತಾನೆ, ಇಲ್ಲಿ ಬೇಕಿರೋ ಬೈ ಮಾಡ್ತಾನೆ. ಅವಾಗ ಏನಾಗುತ್ತೆ, ಯಾವುದೇ ಒಂದು ಪ್ಲೇಯರು ಡಾಮಿನೆಂಟ್ ಆಗಿರೋಕ್ಕಾಗಲ್ಲ. ಈಗ ಎಲ್ಲರೂ ಅಮೆಝಾನೇ ಯೂಸ್ ಮಾಡೋದು, ಎಲ್ಲರೂ ಫ್ಲಿಪ್ಕಾರ್ಟನ್ನೇ ಒಂದನ್ನೇ ಯೂಸ್ ಮಾಡೋದು ಆ ಥರ ಇರೋಕ್ಕಾಗಲ್ಲ. ಅವ್ರು ಇಷ್ಟ ಬಂದಿದ್ದು ಯೂಸ್ ಮಾಡ್ತಾರೆ. ಬಟ್ IEX ಅಲ್ಲಿ ಏನಾಗಿತ್ತು, 90% ಮಾರ್ಕೆಟ್ ಶೇರ್ IEX ಹತ್ರ ಇತ್ತು. ಅಂದರೆ 100 ಟ್ರಾನ್ಸಾಕ್ಷನ್, ಬೈ ಟ್ರಾನ್ಸಾಕ್ಷನ್ ಏನಾದರೂ ಆದರೆ ಅದರಲ್ಲಿ 90 ಟ್ರಾನ್ಸಾಕ್ಷನ್ IEX ಅಲ್ಲೇ ಆಗ್ತಿತ್ತು. ಇವಾಗ ಏನಾಗುತ್ತೆ, ಬೈ ಮಾಡೋರಿಗೆ ಸೆಲ್ ಮಾಡೋರಿಗೆ ಆಪ್ಷನ್ ತುಂಬ ಇದಾವೆ. ಬೇರೆ ಕಡೆನೂ ಅವ್ರು ಹೋಗಿ ಬೈ ಸೆಲ್ ಮಾಡ್ಬೋದು, ಸೇಮ್ ರೇಟಲ್ಲೇ ಬೈ ಸೆಲ್ ಮಾಡ್ಬೋದು. ಇದರಿಂದ IEX ತನ್ನ ಮಾರ್ಕೆಟ್ನ ಲೂಸ್ ಮಾಡ್ಕೊತಾ ಬರುತ್ತೆ. ಅದಕ್ಕೋಸ್ಕರ IEX ಶೇರ್ ಅಷ್ಟೊಂದು ಕೆಳಗೆ ಬಂದಿದ್ದು. ಎರಡನೇ ರೀಸನ್ ಏನಂದರೆ ಹೈ ಪವರ್ ಕಾಸ್ಟ್. ಪವರ್ ರೇಟು ಸ್ವಲ್ಪ ಜಾಸ್ತಿ ಆಗಿದೆ, ಬಿಕಾಸ್ ಕೋಲ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿದೆ, ಈ ರಷ್ಯಾ ಯುಕ್ರೇನ್ ವಾರ್ ಆಗಿದೆ, ಇದೆಲ್ಲದ್ರಿಂದನೂ ಪವರ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಒಂದು ಪವರ್ ರೇಟ್ ಸ್ವಲ್ಪ ಜಾಸ್ತಿ ಆದರೆ ಬೈ ಸೆಲ್ ಮಾಡೋರು ತುಂಬ ಕಡಿಮೆ ಆಗ್ತಾರೆ. IEXಗೆ ರೆವೆನ್ಯೂ ಎಲ್ಲಿಂದ ಬರುತ್ತೆ ಹೇಳಿ? ಯಾರು ಬೈ ಸೆಲ್ ಮಾಡ್ತಾರೆ, ಬೈ ಸೆಲ್ ಮಾಡೋದ್ರಿಂದ ಟ್ರಾನ್ಸಾಕ್ಷನ್ ಚಾರ್ಜ್ ಇಸ್ಕೊಂತಾನೆ. ಆ ಟ್ರಾನ್ಸಾಕ್ಷನ್ ಚಾರ್ಜ್ IEXಗೆ ಮೇನ್ ರೆವೆನ್ಯೂ. ಟ್ರಾನ್ಸಾಕ್ಷನ್ ಮಾಡೋದೇ ಕಮ್ಮಿ ಆಗಿಬಿಟ್ರೆ IEX ರೆವೆನ್ಯೂ ಡೌನ್ ಆಗುತ್ತಲ್ಲ, ಅದೇ ಥರ ಲಾಸ್ಟ್ ಕ್ವಾರ್ಟರಲ್ಲಿ IEX ರೆವೆನ್ಯೂ ಡೌನ್ ಆಗಿದೆ. ಅದು ಒಂದು ರೀಸನ್ IEX ಶೇರ್ ಪ್ರೈಸ್ ಕೆಳಗೆ ಬರೋಕ್ಕೆ. ಮೂರನೇ ರೀಸನ್ ಏನು ಅಂದರೆ ಹೈ ಕಾಂಪಿಟೇಷನ್. ಮುಂಚೆ IEX ಬಿಟ್ಟರೆ PIXL ಅಂತ IEX ಕಾಂಪಿಟೇಟರ್ ಇದ್ರು. IEX 95% ಮಾರ್ಕೆಟ್ ಶೇರ್ ಇತ್ತು, PXIL ಬರೀ 5% ಮಾರ್ಕೆಟ್ ಶೇರ್ ಇತ್ತು. ಇವಾಗ ಹೊಸ ಕಾಂಪಿಟೇಟರ್ ಬಂದಿದ್ದಾರೆ. PTC ಇಂಡಿಯಾ ಇದಾರಲ್ಲ, ಅವ್ರದ್ದು ಕೂಡ ಒಂದು ಪವರ್ ಎಕ್ಸ್ಚೇಂಜ್ ಬರ್ತಾ ಇದೆ, ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಅಂತ. ಮತ್ತೆ ಪವರ್ ಗ್ರಿಡ್ ಅವರು ಒಂದು ಪವರ್ ಎಕ್ಸ್ಚೇಂಜ್ನ ತಗೊಂಬರ್ತಾ ಇದ್ದಾರೆ. ಇದರಿಂದ ಕಾಂಪಿಟೇಷನ್ ಹೈ ಆದಾಗ ಏನಾಗುತ್ತೆ, IEX ಮಾರ್ಕೆಟ್ನ ಇವೆಲ್ಲ ಸೇರ್ಕೊಂಡು ಕಿತ್ಕೊತಾ ಇದ್ದಾವೆ. ಒನ್ಸ್ IEX ಮಾರ್ಕೆಟ್ ನೀವೆಲ್ಲ ಕಿತ್ಕೊಂಡ್ರೆ ರೆವೆನ್ಯೂ ಡೌನ್ ಆಗುತ್ತೆ. ರೆವೆನ್ಯೂ ಡೌನ್ ಆದರೆ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಈ ರೀಸನ್ನು ಒಂದು ಕಾರಣ IEX ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಇದೆಲ್ಲ ರೀಸನ್ ನೋಡ್ತಾ ಇದ್ರೆ ನಾವು ಇಟ್ಕೊಬೇಕೋ ಬೇಡವಾ ಅಂತ ನಮ್ಮ ತಲೆಗೆ ಬರ್ತಿರುತ್ತೆ. ಇಲ್ಲ ಹೊಸ್ದಾಗಿ ಬೈ ಮಾಡೋದು ಬೇಡವಾ ಅಂತ ತಲೆಗೆ ಬರ್ತಾ ಇರುತ್ತೆ. ಹಾಗಿದ್ರೆ ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ? UBS ಅಂತ, ಅದು US ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ, ಅವರು IEXಗೆ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ $201. ಬಟ್ ಮುಂಚೆ ಅವರು $230 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು. ಈಗ ಆ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿ $201 ಮಾಡಿದ್ದಾರೆ. ಏನಕ್ಕೆ ಅಂದರೆ ಮಾರ್ಕೆಟ್ ಕಪ್ಲಿಂಗ್ ಬರೋದ್ರಿಂದ IEX ಮಾರ್ಜಿನ್ ತುಂಬ ಕಡಿಮೆ ಆಗುತ್ತೆ. ಅರ್ನಿಂಗ್ಸು ಇನ್ನೂ ಒಂದು ವರ್ಷ ಮ್ಯೂಟೆಡ್ ಆಗಿರುತ್ತೆ. ಮ್ಯೂಟೆಡ್ ಅಂದರೆ ಅರ್ನಿಂಗ್ಸು ಸೇಮ್ ಇರುತ್ತೆ ಇದೊಂದು ವರ್ಷ ಅಂತ ಅವರು ಅವ್ರ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ನನ್ನ ಅನಿಸಿಕೆ ಏನು ಅಂದರೆ, ನಾವು ಮಿನಿಮಮ್ ಇನ್ನು ನೆಕ್ಸ್ಟ್ 1 ಕ್ವಾರ್ಟರ್ ರಿಸಲ್ಟ್ನ ನಾವು ವೆಯ್ಟ್ ಮಾಡಿ ನೋಡಬೇಕು ಏನಾಗುತ್ತೆ ಎಂತಾಗುತ್ತೆ ಅಂತ. ಈಗ ನೆಕ್ಸ್ಟ್ 3 ತಿಂಗಳು ಬಿಟ್ಟು ರಿಸಲ್ಟ್ ಬರುತ್ತೆ. ಆ ರಿಸಲ್ಟಲ್ಲಿ ನಮಗೊಂದು ಐಡಿಯಾ ಸಿಗುತ್ತೆ ಕಾಂಪಿಟೇಷನ್ ಯಾವ ಥರ ಇದೆ, IEX ಅವ್ರ ಮಾರ್ಕೆಟ್ನ ಹಿಡಿದು ಇಟ್ಕೊಂಡಿದ್ದಾನ ಇಲ್ಲ ಕಾಂಪಿಟೇಷನ್ ಲೂಸ್ ಮಾಡ್ಕೊತಿದ್ದಾನ ಅಂತ ಒಂದು ಐಡಿಯಾ ಬರುತ್ತೆ. ಆಮೇಲೆ ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅಂತ ನೋಡಬೇಕು. ನಾನೊಂದು ಇಂಟರ್ವ್ಯೂ ನೋಡ್ತಿದ್ದೆ, IEX MD
ಅವರು ಒಂದು ಟಿವಿ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಈ ಮಾರ್ಕೆಟ್ ಕಪ್ಲಿಂಗ್ ಬಂದ್ರೆ ಅವ್ರಿಗೆ ಏನು ಎಫೆಕ್ಟ್ ಆಗಲ್ಲ, ಬಿಕಾಸ್ ಅವ್ರು ಆಲ್ರೆಡಿ ತುಂಬಾ ಮುಂದುವರೆದು ಬಿಟ್ಟಿದ್ದಾರೆ. ಜಸ್ಟ್ ಎಕ್ಸಾಂಪಲ್ ಅವಾಗಲೇ ಹೇಳಿದ್ನಲ್ಲ ಫ್ಲಿಪ್ಕಾರ್ಟು ಮತ್ತೆ ಅಮೆಝಾನ್ ಅಂತ. ಫ್ಲಿಪ್ಕಾರ್ಟು ಅಮೆಝಾನ್ ಸೇಮ್ ಪ್ರೈಸ್ ಇದ್ರು ಕೂಡ ಜನ ಯಾರು ಸಾಫ್ಟ್ವೇರ್ ಚೆನ್ನಾಗಿದೆ, ಯಾರ್ದು ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಆ ಸೈಡ್ ಹೋಗ್ತಾರೆ ಹೊರತು ಯಾರು ಬೇಕಂದ್ರೆ ಅಲ್ಲೇ ಹೋಗಲ್ಲ. ನಾವು IEX ನಾವು ತುಂಬ ಅದ್ರಲ್ಲಿ ಫಾರ್ವರ್ಡ್ ಇದೀವಿ, ನಾವು ತುಂಬ ಟೆಕ್ನಾಲಜಿ ಮೇಲೆ ತಲೆ ಕೆಡಿಸ್ಕೊಂಡಿದ್ದೀವಿ, ಬಿಕಾಸ್ ನಮಗೆ ಎಕ್ಸ್ಪೀರಿಯನ್ಸ್ ಇದೆ. ನಮಗೆ ಮಿನಿಮಮ್ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಈ ಕಾಂಪಿಟೇಟರ್ ಬರ್ತಿರೋರೆಲ್ಲ ಹೊಸಬ್ರು, ಅವ್ರಿಗೆ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು. ನಾನು ಆ ಇಂಟರ್ವ್ಯೂ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೇಕಿದ್ರು ಚೆಕ್ ಮಾಡ್ಬೋದು. IEX ಎಲ್ಲಾದರೂ ಇನ್ವೆಸ್ಟ್ ಮಾಡಿ, ಅದಾನಿನಲ್ಲಾದರೂ ಇನ್ವೆಸ್ಟ್ ಮಾಡಿ, ಎಲ್ಲಾದರೂ ಇನ್ವೆಸ್ಟ್ ಮಾಡಿ. ಒಟ್ಟು ನೀವು ಶೇರ್ಸ್ ಬೈ ಮಾಡೋಕ್ಕೆ ನಿಮ್ಗೊಂದು ಡಿಮ್ಯಾಟ್ ಅಕೌಂಟ್ ಬೇಕು. ನನಗೆ ತುಂಬ ಜನ ಕೇಳ್ತಿರ್ತೀರ, ಸರ್ ಯಾವ್ದಾನ ಒಳ್ಳೆ ಡಿಮ್ಯಾಟ್ ಅಕೌಂಟ್ ಇದ್ರೆ ಹೇಳಿ, ಯಾವ್ದಾನ ಆ್ಯಪ್ ಇದ್ರೆ ಹೇಳಿ ಸರ್, ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೀವು ರೆಕಮೆಂಡ್ ಮಾಡಿ ಸರ್ ಅಂತ. ನನಗೆ ಬೇರೆ ಕಂಪ್ನಿಗಳ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಏನು ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ರೆಕಮೆಂಡ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಏಂಜಲ್ನ ಮತ್ತು IIFLನ. ಈ ಎರಡೂ ಕಂಪ್ನಿಗಳದ್ದು ಅಕೌಂಟ್ ಓಪನಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ ನೀವು ಅಕೌಂಟ್ ಓಪನ್ ಮಾಡ್ಕೊಬೋದು. ಜಸ್ಟ್ 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸಲ್ಲಿ ನಿಮ್ಮ ಅಕೌಂಟ್ ಓಪನ್ ಆಗಿಬಿಡುತ್ತೆ. ನಿಮಗೆ ಈ ಅನಾಲಿಸಿಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಯಾಕಂದರೆ ನಾವು ತುಂಬ ಅನಲೈಸ್ ಮಾಡಬೇಕು, ತುಂಬ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ಒಂದು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ನೋಡೋಕೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ನಾವು ಈ ವಿಡಿಯೋಗೆ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಹೇಳಬೇಕು. ಬಿಕಾಸ್ ಬಾಯ್ಗೆ ಬಂದಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ದುಡ್ಡು ಇನ್ವೆಸ್ಟ್ ಮಾಡ್ತಿದ್ದೀರಾ, ನಿಮ್ಮ ದುಡ್ಡು ಹಾಕೋಕ್ಕೂ ಮುಂಚೆ ನಮಗೂ ಅಷ್ಟೇ ಜವಾಬ್ದಾರಿ ಇರಬೇಕು. ನಿಮಗಿನ ಜಾಸ್ತಿ ನಮಗೆ ಜವಾಬ್ದಾರಿ ಇರಬೇಕು. ನಾವೇನಾದರೂ ಹೇಳ್ತಿದ್ದೀವಿ ಅಂದರೆ ನಮ್ಮನ್ನು ನಂಬಿ ತುಂಬ ಜನ ಡಿಸಿಷನ್ ತಗೊಳ್ತಾರೆ. ಅದಕ್ಕೋಸ್ಕರ ನಾವು ಪ್ರಾಪರ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡಬೇಕು. ನಿಮಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಇನ್ನೂ ಡೌಟ್ ಇತ್ತು ಅಂದರೆ, ನಿಮಗೇನಾದರೂ ಡೌಟ್ ಅನಿಸಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಇದೇ ಥರ ಬೇರೆ ಯಾವ ಕಂಪ್ನಿದು ಅನಾಲಿಸಿಸ್ ಬೇಕು ಅಂತಲೂ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ.